ನವದುರ್ಗಗಳು ಅಥವಾ 9 ಕೋಟೆಗಳು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರನ್ನು ಆವರಿಸಿದೆ. ಈ ಐತಿಹಾಸಿಕ ಕೋಟೆಗಳನ್ನು ಶತ್ರುಗಳಿಂದ ಬೆಂಗಳೂರನ್ನು ಸಂರಕ್ಷಿಸಲು ವಿವಿಧ ಕಾಲಮಾನದಲ್ಲಿ ನಿರ್ಮಿಸಲಾಯಿತು ಎಂದು ಇತಿಹಾಸದಲ್ಲಿ ದಾಖಲಾಗಿದೆ. ನವದುರ್ಗಗಳಾವುವೆಂದರೆ ಸಾವನದುರ್ಗ, ಚೆನ್ನರಾಯನದುರ್ಗ, ಮಾಗಳಿ ದುರ್ಗ, ಹುಲಿಯೂರು ದುರ್ಗ, ಕಬ್ಬಾಳ ದುರ್ಗ, ಹುತ್ರಿ ದುರ್ಗ, ಭೈರವದುರ್ಗ, ನಂದಿ ದುರ್ಗ ಮತ್ತು ದೇವರಾಯನ ದುರ್ಗ. ಈ ಎಲ್ಲ ನವದುರ್ಗಗಳು ಬೆಂಗಳೂರಿಗೆ ಸಮೀಪದಲ್ಲಿರುವ ಪ್ರಮುಖ ಚಾರಣ ತಾಣಗಳು. ಇತಿಹಾಸದ ಕೊಂಡಿಯಂತಿರುವ ಈ ತಾಣಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಳೆಯ ಕೋಟೆ ಕೊತ್ತಲಗಳು, ದೇವಸ್ಥಾನಗಳು, ಶಾಸನಗಳು, ಮಂಟಪಗಳು ಕಾಣಸಿಗುತ್ತವೆ ಹಾಗೂ ನಮ್ಮ ಪೂರ್ವಜರ ಜೀವನ ಶೈಲಿಯ ಮೇಲೆ ಬೆಳಕು ಚೆಲ್ಲುತ್ತವೆ. ನವದುರ್ಗಗಳಲ್ಲಿ ಒಂದಾದ ಹುತ್ರಿ ದುರ್ಗಕ್ಕೆ ಹುತ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 3700 ಅಡಿಗಳಷ್ಟು ಎತ್ತರವಿರುವ ಹುತ್ರಿ ದುರ್ಗ ಬೆಂಗಳೂರಿನಿಂದ ಸರಿಸುಮಾರು 60 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಮಾಗಡಿ ಮತ್ತು ಕುಣಿಗಲ್ ನಡುವಿನ ಸಂತೆಪೇಟೆಯ ಬೆಟ್ಟ ಸಾಲುಗಳ ಮಧ್ಯದಲ್ಲಿ ಹುತ್ರಿ ಎಂಬ ಪುಟ್ಟ ಗ್ರಾಮವಿರುವ ಕಾರಣ ಈ ಬೆಟ್ಟಕ್ಕೆ ಹುತ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಆದಿನಾರಾಯಣ ಸ್ವಾಮಿ ಮತ್ತು ವೀರಭದ್ರ ದೇವಾಲಯಗಳು ಹುತ್ರಿ ಗ್ರಾಮದಲ್ಲಿವೆ. ಎಲೆಯೂರು ದ್ವಾರದ ತೊಲೆಯ ಮೇಲಿರುವ ಶಾಸನದ ಪ್ರಕಾರ ಈ ಕೋಟೆಯ ನಿರ್ಮಾಣ ಕ್ರಿಸ್ತಶಕ 1534ರಲ್ಲಿ ಪ್ರಾರಂಭವಾಯಿತು ಎಂದು ತಿಳಿದುಬರುತ್ತದೆ. ಬೆಂಗಳೂರಿನ ನಿರ್ಮಾತೃ ಶ್ರೀ ಕೆಂಪೇಗೌಡರ ಆದೇಶದ ಮೇರೆಗೆ ಹುತ್ರಿ ದುರ್ಗದ ಕೋಟೆಯನ್ನು 1534ರಲ್ಲಿ ಚೆನ್ನಮ್ಮ ನಾಯಕರು ಕಟ್ಟಿಸಿದರು ಎಂದು ತಿಳಿದುಬರುತ್ತದೆ. ಹುತ್ರಿ ದುರ್ಗವು ಪುರಾಣಗಳಲ್ಲಿ ಕಾಮಗಿರಿ ಎಂದು, ಕೆಂಪೇಗೌಡರ ಸಂತತಿಯಲ್ಲಿ ಕೊನೆಯವರಾದ ಕೆಂಪ ವೀರಪ್ಪ ಗೌಡರ ಕಾಲದಲ್ಲಿ ದೇವಗಿರಿ ಎಂದು ಕರೆಸಿಕೊಂಡಿದೆ. ಮಹಾನ್ ಕನಸುಗಾರರಾಗಿದ್ದ ಶ್ರೀ ಕೆಂಪೇಗೌಡರು ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಕೋಟೆಗಳು, ಕೆರೆಗಳು ಹಾಗೂ ಅನೇಕ ದೇವಸ್ಥಾನಗಳನ್ನು ನಿರ್ಮಿಸಿದರು. ಅಲ್ಲದೆ ಅವರ ಕಾಲಮಾನದಲ್ಲಿ ಮುದ್ರಿಸಿದ ನಾಣ್ಯಗಳನ್ನು ಭೈರವ ನಾಣ್ಯ ಎಂದು ಕರೆದರು ಎಂದು ತಿಳಿದುಬರುತ್ತದೆ. ಈ ಭೈರವ ನಾಣ್ಯಗಳು ಸಹ ಹುತ್ರಿ ದುರ್ಗದ ಅವಶೇಷಗಳ ಹತ್ತಿರ ದೊರೆತಿರುವುದೊಂದು ವಿಶೇಷ. ಇತ್ತೀಚಿನ ಅನ್ವೇಷಣೆಯ ಪ್ರಕಾರ ಹುತ್ರಿ ದುರ್ಗದ ಸಮೀಪದಲ್ಲಿ ಮಣ್ಣಿನ ಮಡಿಕೆ, ಕುಡಿಕೆ, ಪಾತ್ರೆಗಳ ಅವಶೇಷಗಳು, ಕಬ್ಬಿಣದ ಆಯುಧಗಳು ದೊರೆತಿರುವ ಕಾರಣ ಹುತ್ರಿ ದುರ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಸುಮಾರು 3000 ವರ್ಷಗಳ ಹಿಂದೆಯೇ ಮಾನವ ವಾಸಕ್ಕೆ ಯೋಗ್ಯವಾಗಿತ್ತು ಎಂದು ಅಂದಾಜು ಮಾಡಲಾಗಿದೆ. ಹುತ್ರಿ ದುರ್ಗವು ಮೈಸೂರು ಅರಸರ ನಂತರ ಟಿಪ್ಪು ಸುಲ್ತಾನರ ಆಳ್ವಿಕೆಯ ಪ್ರದೇಶವಾಗಿದ್ದು 1791ರಲ್ಲಿ ನಡೆದ 3ನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆ ಈ ಕೋಟೆಯನ್ನು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಸುಸ್ಥಿತಿಯಲ್ಲಿದ್ದ ಈ ಕೋಟೆಯು ಯುದ್ಧದ ಸಮಯದಲ್ಲಿ ಮದ್ದುಗುಂಡುಗಳ ದಾಳಿಗೆ ಸಿಕ್ಕಿ ಕೋಟೆಯ ಹಲವು ಭಾಗಗಳು ನಾಶವಾದವು ಎಂದು ತಿಳಿದುಬರುತ್ತದೆ. ಐತಿಹಾಸಿಕ ಕೋಟೆಯಾದ ಹುತ್ರಿ ದುರ್ಗ ಕೋಟೆಯು 7 ಸುತ್ತಿನ ಕೋಟೆಯಾಗಿದ್ದು ಈಗ ಶಿಥಿಲಾವಸ್ಥೆಯಲ್ಲಿದೆ. ಬೆಟ್ಟವನ್ನೇರುವ ಮಾರ್ಗ ಮಧ್ಯದಲ್ಲಿ
ಒಂದು ಪುಟ್ಟ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಮೈಸೂರನ್ನು ವಶಪಡಿಸಿಕೊಳ್ಳುವವರೆಗೂ ಹುತ್ರಿ ದುರ್ಗವು ಬ್ರಿಟಿಷರ ಸೈನ್ಯಕ್ಕೆ ಅಗತ್ಯವಾದ ಆಹಾರ, ದವಸ ಧಾನ್ಯಗಳು ಮತ್ತು ಯುದ್ಧದಲ್ಲಿ ಭಾಗವಹಿಸಿದ್ದ ಕುದುರೆಗಳಿಗೆ ಆಹಾರವನ್ನು ಪೂರೈಕೆ ಮಾಡುತ್ತಿತ್ತು. ಅಲ್ಲದೆ ಬ್ರಿಟಿಷ್ ಸೈನಿಕರಿಗೆ ಆಸ್ಪತ್ರೆ ಹಾಗೂ ಶಸ್ತ್ರಾಸ್ತ್ರಗಳ ಸಂಗ್ರಹಕಾರಗಳು ಇದ್ದವೆಂಬುದು ಬ್ರಿಟಿಷ್ ಲೈಬ್ರರಿಯಲ್ಲಿನ ದಾಖಲೆಗಳಿಂದ ತಿಳಿದುಬರುತ್ತದೆ. ಬೆಟ್ಟದ ತುದಿಯತ್ತ ಕ್ರಮಿಸಿದರೆ ಎಡಭಾಗದ ಒಂದು ಕಲ್ಲಿನ ಮಂಟಪದಲ್ಲಿ ಭಗವಾನ್ ಶಿವನ ವಾಹನವಾದ ನಂದಿಯ ವಿಗ್ರಹವನ್ನು ನೋಡಬಹುದು. ಬೆಟ್ಟದ ತುದಿಯಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಸ್ಥಾನವು ಒಂದು ಗರ್ಭಗೃಹ ಮತ್ತು ಗರ್ಭಗೃಹದ ಮುಂದೆ ನವರಂಗವನ್ನು ಹೊಂದಿದೆ. ನವರಂಗವು ಚೌಕಾಕಾರವಾಗಿದ್ದು ಪ್ರಧಾನವಾಗಿ 4 ಕಂಬಗಳಿವೆ. ಗರ್ಭಗೃಹದಲ್ಲಿ ಪೀಠದ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದಲ್ಲಿ ಶಿವಲಿಂಗಕ್ಕೆ ಮುಖ ಮಾಡಿರುವ ನಂದಿ ವಿಗ್ರಹವನ್ನು ನೋಡಬಹುದು. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ಹೊರಭಿತ್ತಿಯು ಸರಳವಾಗಿದ್ದು ಏಕತಲದ ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿದೆ. ಶಿಖರದಲ್ಲಿ ಗ್ರೀವ, ವೃತ್ತ ಶಿಖರ, ಕಲಶವನ್ನು ಕಾಣಬಹುದು. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಬಂಡೆಗಳ ಮಧ್ಯದಲ್ಲಿ ನೀರಿನ ದೊಣೆ ಇದೆ. ಬೆಟ್ಟದ ಇಳಿಜಾರಿನಿಂದ ಹರಿದು ಬರುವ ನೀರು ಇಲ್ಲಿ ಶೇಖರಣೆಯಾಗುತ್ತದೆ. ಈ ದೊಣೆಯು ದೇವಸ್ಥಾನದ ಪುಷ್ಕರಣಿ ಎಂದು ಹೇಳಬಹುದು. ದೇವಸ್ಥಾನದ ಎಡಭಾಗಕ್ಕೆ ಇಟ್ಟಿಗೆಯಿಂದ ಕಟ್ಟಿರುವ ನಾಶದ ಅಂಚಿನಲ್ಲಿರುವ ಆಯತಾಕಾರದ ಕಟ್ಟಡವೊಂದಿದೆ. ಮದ್ದು ಶೇಖರಿಸುತ್ತಿದ್ದ ಈ ಕಟ್ಟಡವನ್ನು ಗಾರೆಯಿಂದ ನಯಗೊಳಿಸಲಾಗಿದೆ ಹಾಗೂ ಇದರ ಮೇಲ್ಛಾವಣಿಯು ಇಳಿಜಾರಾಗಿದೆ. ಇದನ್ನು ಸ್ಥಳೀಯರು ಮದ್ದಿನ ಮನೆಯೆಂದು ಕರೆಯುತ್ತಾರೆ. ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸುವ ಹುತ್ರಿ ದುರ್ಗ ಒಂದು ಜನಪ್ರಿಯ ಪ್ರವಾಸಿ ತಾಣ. ಹುತ್ರಿ ದುರ್ಗದ ಸುತ್ತಲಿನ ನಿಸರ್ಗ ಸೌಂದರ್ಯಕ್ಕೆ ಮನಸೋತ ಚಿತ್ರಕಾರರು ತಮ್ಮ ಕುಂಚದಿಂದ ಹಲವಾರು ಸುಂದರ ಚಿತ್ರಗಳನ್ನು ರಚಿಸಿರುವುದು ಹುತ್ರಿ ದುರ್ಗದ ನಿಸರ್ಗ ರಮಣೀಯತೆಗೆ ಸಾಕ್ಷಿಯಾಗಿದೆ. ಪ್ರಕಾಶಂ ಮಮ ಆತ್ಮನಿ ದೀಪ್ಯತೆ ಶ್ವಾಸೇ ಶ್ವಾಸೇ ಬ್ರಹ್ಮ